ನಮ್ಮನ್ಗೆ ನಾನು ಕೇಳ್ದೆ ಅಂತ ಹೇಳಪ್ಪ. ಮಾತಾಡಿ ಸುಮಾರು ದಿನ ಆಯ್ತು. ನಿಮ್ಮಮ್ಮ ದೇವರಂತವ್ರು. ನಿನ್ ತಾಯಿನ ನನ್ನ ಎಕ್ಸ್ ಪಾಪ ತುಂಬಾ ದಿನದಿಂದ ಕಾಣಿಸ್ತಿಲ್ಲ, ದಂಧೆಲ್ ಬಿಸಿ ಆಗಿರ್ಬೇಕು. ನಿಮ್ಮ ನೀ ಅದೇ ದಂಧೆ. ನನ್ ಜೊತೆನೂ ಮೆಸೇಜ್ ಮಾಡ್ತಿದ್ದೆ, ಅವಳ ಜೊತೆನೂ ಮೆಸೇಜ್ ಮಾಡ್ತಿದ್ಯಾ. ಇವಾಗ ನನ್ ಮುಗೀತು, ಇವಾಗ ಅವಳ್ದಾ? ನಿಜ ಹೇಳು, ನೀನ್ 7 ಮೀಟರ್ ಗುರ್ತು ಅಂತಾನೆ. ಅವನ್ ಬಿಡು, ಅವ್ನ್ ದೊಡ್ಡ ಚೋದಿ ಮಗ. ಅವಳ ಮೂರಕ್ ಬಿಟ್ಟು 100ಕ್ ದೊಡ್ಡವನಂತೆ ಅಂತ ಜಾತಿ ನಿಂದ. ನಿನ್ ಕಾಲೇನು ಅಷ್ಟೊಂದ್ ಬೆಳ್ಳಗಿದೆ. ನಾನ್ ಡೈಲಿ ಸಾಕ್ಸು ಶೂಸ್ ಹಾಕ್ತೀನಿ ಡಾರ್ಲಿಂಗ್. ಮತ್ತೆ ನಾನ್ ಚಿಕ್ಕ ವಯಸ್ಸಿಂದ ಅಂಡರ್ವೇರ್ ಹಾಕ್ತಿದೀನಿ. तू समझा? हाँ. नहीं तू समझा नहीं. ಆಕಾಶದಾಗ ಆರ್ತಾವ ಪಟ. ಏನ್ ವಾವ ಅಂತಿಲೆ? 25 ವಯಸ್ಸಾದ್ರೂ ಬಿಡಾಕ ಅಂತಿಲ್ಲ, ನಿನ್ ಕೈಲಿ ಹೊಡ್ಕೊಂಡು ಚಟ. शाबाश बेटा, बहुत बढ़िया. ಈ ತರ ಹೊಡ್ಕೋತಿರಲ್ಲ, ನಿಮಗ್ ಸ್ವಲ್ಪನೂ ನೋವಾಗಲ್ವಾ? ನನ್ನ ಎಕ್ಸ್ ಪಾಪ ತುಂಬಾ ದಿನದಿಂದ ಕಾಣಿಸ್ತಿಲ್ಲ, ದಂಧೆಲ್ ಬಿಸಿ ಆಗಿರ್ಬೇಕು. ನಿಮ್ಮ ನೀ ಅದೇ ದಂಧೆ ಮಿಸ್ ಆಗಿ ಹುಟ್ಟಿರೋಳಿದ್ದಂಗೆ ಇದು. ನೀ ದಂಧೆ ಬಗ್ಗೆ ಮಾತಾಡ್ತಿ. ಚೂತ್ ಕತ್ತೊಳ ಒಯ್ದು ಅನ್ನ ತಿಂದು ಅಂಟದಾಗ ಆಡಂದ್ರೆ ಹೇಲ್ ತಿಂದು ಎತ್ತದಾಗ ಆಡ್ತಾವ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಉಪೇಂದ್ರ ರೈಟ್ ಇಷ್ಟ ಲೆಫ್ಟ್ ಇಷ್ಟ? सेंट्रिस्ट. ಹುಲಿ ಸ್ನೇಹ ಮಾಡಬೇಕು. ನಾ ಅಂದಿದ್ ಮಾಡಿಬಿಟ್ಟಿನಲ್ಲ, ಕೈ ತೆಗೆ ತೊಗೊಂಡೆ. ನಮ್ಮನ್ಗೆ ನಾನು ಕೇಳ್ದೆ ಅಂತ ಹೇಳಪ್ಪ. ಮಾತಾಡಿ ಸುಮಾರು ದಿನ ಆಯ್ತು. ನಿಮ್ಮಮ್ಮ ದೇವರಂತವ್ರು. ನಿನ್ ತಾಯಿನ ಕೈ ಮುಗಿದು ನಮಸ್ಕರಿಸುತ್ತೇನಪ್ಪ, ನಿನ್ನಂತಹ ಅದ್ಭುತ ಪ್ರತಿಭೆಗೆ ಜನ್ಮ ಕೊಟ್ಟಿದ್ದಕ್ಕೆ. ಅಯ್ಯ, ನಿನ್ನ ಕಣ್ಣುಗಳು ನಿದ್ದೆ ಇಲ್ಲದೆ ಡ್ರೈವರ್ ಡ್ಯೂಟಿ ಮಾಡಿ ಮಾಡಿ ತುಂಬಾನೇ ಸ್ವರ್ಗೋಗಿದೆಯಪ್ಪ. ಆಗಾಗ ಟೈಮ್ ಸಿಕ್ಕಾಗ ಸ್ವಲ್ಪ ವಿಶ್ರಾಂತಿ ಪಡೆಯಪ್ಪ. ನೀನ್ ತಿಕ್ಕಾಲು ರೀಲ್ಸ್ಗಳನ್ನ ನೋಡಿಕೊಂಡು ಸಹಿಸಿಕೊಳ್ಳುತ್ತಿರುವಂತಹ ಇನ್ಸ್ಟಾಗ್ರಾಮ್ ಪುರದ ಜನತೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಕಣಪ್ಪ. ನಿನ್ನ ಕೊಳೆತು ಹೋದ ತುಂಟ ಪೋಲಿ ಜೋಕುಗಳಿಗೆ ಇಲ್ಲಿ ಯಾರಿಗೂ ನಗು ಬರುವುದಿಲ್ಲಪ್ಪ. ನೀನ್ ಶಾರ್ಟ್ ಟೈಮ್ ವಿಡಿಯೋಗಳನ್ನ ಮಾಡಿ ಕಾಲ ವಿಳಂಬ ಮಾಡೋದಕ್ಕಿಂತ ಬದಲು ಫುಲ್ ಟೈಮ್ ಡ್ರೈವರ್ ಡ್ಯೂಟಿನೇ ಮಾಡಪ್ಪ. ಯಾಕಂದ್ರೆ ನಾನು ಶಾರ್ಟ್ ಟೈಮ್ ವಿಡಿಯೋಗಳನ್ನ ನೋಡಲ್ಲ. ನಮಗ್ ಗೊತ್ತಿಲ್ಲ ಯಾವ ವರ್ಷಕ್ಕೆ ಅಂತ. ನಮಸ್ಕಾರ ಅರುಣ್. ಸರ್ ನಮಸ್ತೆ. ಹೇಳಿ, ಏನ್ ಪ್ರಾಬ್ಲಮ್ ಇದೆ ಹೇಳಿ, ಡಾಕ್ಟರ್ ಇದ್ದಾರೆ. ಸರ್ ನೀವು 29 ವರ್ಷ. ಹಾ ಹೇಳಿ. ಇನ್ನ ಮದುವೆ ಆಗಿಲ್ಲ ನನಗೆ. ಅದಾಗಿ ಅಸ್ತಮ ಇದನ್ನ ಎಡಿಟ್ ಆಗ್ಬಿಟ್ಟಿದೆ ಸರ್, ಅದು ಕಂಟ್ರೋಲ್ ಮಾಡ್ತಾ ಯಾವ ತರ? ವಾರಕ್ಕೆ ಸರಿ ಅಸ್ತಮ ಮಾಡ್ಕೊಳ್ತಾ ಇದ್ರಿ ಸರ್? ಅದು ಎವಿ ಇದೆ. ಅಲ್ಲ, ದಿನಕ್ಕೆ ಸರಿ ಮಾಡ್ಕೊಳ್ತಾ ಇದ್ರಿ? ಒಂದು 7 ರಿಂದ 8 ದಿನಕ್ಕೆ 7 ರಿಂದ 8. ಹೌದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 10 ಲಕ್ಷ ಕೊಡ್ತೀನಿ, ಇಂಪ್ರೂವ್ ಮಾಡ್ಬಿಟ್ಟು ಅಲ್ಲೇ. 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ. ಅಲ್ಲಿ 10 ಬೇಡ, 10 ಕೋಟಿ ನಾನು ಕೊಡ್ತೀನಿ. ಕಂಠದ ಚಟ ಇದ್ರೆ ಓಕೆ, ಆದ್ರೆ ಸೊಂಟದ ಚಟ ಇದ್ರೆ ತುಂಬಾ ಕಷ್ಟ. ಮನುಷ್ಯನ್ಗೆ ಕಣ್ಣು ಕಿವಿ ಹುಟ್ಟಿನಿಂದಾನೇ ಬರುತ್ತೆ, ಆದ್ರೆ ಬುದ್ಧಿ ಅನುಭವದಿಂದ ಬೆಳೆಯುತ್ತೆ. ನೋಡಿದ್ದೇನೆ ನಿಜ ಅನ್ಕೊಂಡು ಕೇಳಿದ್ದೇನೆ ಸತ್ಯ ಅನ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ದೋಸ್ತ, ನಿನ್ ಮದುವೆಗೆ ಎಷ್ಟನ ಖರ್ಚಾಗ್ಲಿ ಇಂಥ ಡ್ಯಾನ್ಸರ್ಸ್ನೇ ಕರ್ಸ್ಬೇಕು ನೋಡು. ಹೊಲ ಮನೆ ಹೋದ್ರೆ ಚಿಂತಿಲ್ಲ, ಇವ್ರು ಬರಲೇಬೇಕು, ಇಲ್ಲಾಂದ್ರೆ ನಾವು ಬರೋದಿಲ್ಲ ನೋಡು. ಆ ಓರಿನಲ್ಲಿ ಚಿಕನ್ ರೈಸ್ ತುಣ್ಣ, அது ஃபுல்லா மீந்து போன என்ன, துண்ணு துண்ணு நான் உப்பி போய் நின்ன, யாருக்கும் பிடிக்கல என்ன.
ನಿಮ್ ತಂಗಿನೂ ನಂಗೂ ಕೂಡ ತಂಗಿನೇ, ನಿಮ್ಮ ಅಮ್ಮನೂ ನಂಗೂ ಕೂಡ ಅಮ್ಮ ಇದ್ದಂಗೆ. ಆದ್ರೆ ಕೆಲವರು ನನ್ನ ನೋಡಿ ನಿನ್ನ ಅಮ್ಮನ ಅಂತಾರೆ. ಆದ್ರೆ ಯೋಚನೆ ಮಾಡಿ ಸರ್, ಈಗ ಮನೇಲಿ ಒಬ್ಬರೇ ಇದ್ದಾಗ ಏನೇನ್ ಮಾಡ್ತೀರಾ ನೀವು? ಟಿವಿ ನೋಡ್ತೀವಿ. ನಿಮ್ಗೊಂದೊಗಟ್ ಹೇಳ್ತೀನಿ ಬಿಡಿಸ್ಬೇಕು. ಲಂಗ ಎತ್ತಿದ್ರೆ ಕೂದ್ಲು ಕಾಣಿಸುತ್ತೆ, ಕೂದ್ಲು ಎತ್ತಿದ್ರೆ ಸಾಮಾನ್ ಕಾಣಿಸುತ್ತೆ. ಏನು ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು. ನನ್ನ ಜೊತೆನೂ ಮೆಸೇಜ್ ಮಾಡ್ತಿದ್ದೆ, ಅವಳ ಜೊತೆನೂ ಮೆಸೇಜ್ ಮಾಡ್ತಿದ್ಯಾ? ಇವಾಗ ನನ್ ಮುಗೀತು, ಇವಾಗ ಅವಳ್ದಾ? ನಿಜ ಹೇಳು, ನೀನ್ 7 ಮೀಟರ್ ಗುರ್ತು ಅಂತಾನೆ. ಅವ್ನ್ ಬಿಡು, ಅವ್ನ್ ದೊಡ್ಡ ಚೋದಿ ಮಗ. ಅವಳ ಜೊತೆ ಮೆಸೇಜ್ ಮಾಡ್ಯಾನ, ನಿನ್ ಜೊತೆ ಮೆಸೇಜ್ ಮಾಡ್ಯಾನ. ಅವಳ ಜೊತೆ ಮೆಸೇಜ್ ಮಾಡುವಾಗ ಅದನ್ನ ನೋಡ್ಕೊಂಡು ನೀನ್ ಸುಮ್ನೆ ಇದ್ದಲ್ಲ, ಮತ್ ನೀನ್ ಎಷ್ಟು 8 ಮೀಟರ್ ಕೊಡ್ತಾವಳ? ನನ್ನ ಜೊತೆನೂ ಮೆಸೇಜ್ ಮಾಡ್ತಿದ್ದೆ, ಅವಳ ಜೊತೆನೂ ಮೆಸೇಜ್ ಮಾಡ್ತಿದ್ಯಾ? ಇವಾಗ ನನ್ ಮುಗೀತು, ಇವಾಗ ಅವಳ್ದಾ? ನಿಜ ಹೇಳು, ನೀನ್ 7 ಮೀಟರ್ ಗುರ್ತು ಅಂತಾನೆ. ಅಲ್ಲಮ್ಮ, ಸೆಡೆ ಸವಿತಾ ಒಡೆ ವರ್ಷಿಣಿ, ನೀವಿಬ್ರು ಒಂದ್ ಕೆಲಸ ಮಾಡ್ರಿ. ಅವ್ನ್ ಮಿಂಡ್ರಿ ಕೊಡ್ತಾವ ನನ್ನ ಪದ್ಲಿ, ನೀವು 3 ಜನ ಸೇರಿ ಒಂದ್ ತ್ರೀಸಮ್ ವಿಡಿಯೋ ಮಾಡ್ಬಿಡ್ರಿ. ಅವನ ನೋಡ್ಕೊಂತ ಕುಂದಿರ್ತೀವಿ ಇಲ್ಲಿ. ನಿಮ್ ಮನೆಗ್ ಹೇಳಾರ ಕೇಳಾರ ಇರ್ತಾರ ಇಲ್ಲ, ಅವನು ನಿಮ್ ಮನೆ ಬಂಡಾರ ಹಚ್ಚಿ ಕೈ ಬಿಟ್ಬಿಟ್ರ ಒಂದು ಗೊತ್ತಾನ ಆಗಲ್ಲ. ನೀವಿಂತ ಡೈಲಾಗ್ ಹೊಡಿತೀರಿ, ನೀವು 9 ಮೀಟರ್ ಕುಡ್ದಾರ ಅದಿರ ಅನ್ನೋದಕ್ಕ ನಮ್ಮ ಅಜ್ಜ ನಿಮ್ಗೊಂದ್ ಡೈಲಾಗ್ ಹೊಡಿತಾನೆ, ಕೇಳ್ಕೊಂಬರ್ರಿ. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳುದು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇನ್ನೇನ್ 1.5 ತಿಂಗಳು ನ್ಯೂ ಇಯರ್ ಬರುತ್ತೆ. ಈ ವರ್ಷದ ರೆಸೊಲ್ಯೂಷನ್ ಏನು ನಿಮ್ದು ಅಣ್ಣ? ಮಜಾ ಆಯ. ದಿನ ಸ್ನಾನ ಮಾಡ್ಬೇಕಾದ್ರೆ ಉದ್ರೋಯ್ತದಲ್ಲ ಶಾಟ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ತುದಿಗ್ ಅಂಟಿಸ್ಬಿಟ್ಟು ಸರ ಮಾಡ್ಕೊಂಡು ಮುಚ್ಕೊಂಡು ಕೆಲಸ ತಿಗ ಮುಚ್ಕೊಂಡ್ ಕೆಲಸ ನೋಡಕ್ ಹೋಗ್ರ. ಎಲ್ಲೆಲ್ಲಿಂದ ಬತ್ತಿರ ಕೋತ್ ನನ್ ಮಕ್ಳ. ನೋಡೋದು ಸ್ವಲ್ಪ ನಿಲ್ಲಿಸು. ನೋಡೋದ್ ನಿಲ್ಸಂತ ನೀನ ಹೇಳ್ತಿದ್ದಿ, ಮತ್ ವಿಡಿಯೋ ಶಂಟ ಕಡಿಮೆ. ಯಾವ್ದಿದು ಒಳ್ಳೆ ಎಕ್ಸ್ಪೈರಿ ಆಗಿರೋ ಡೆಡ್ ಬಾಡಿ ಸ್ಮೆಲ್ ಬಂದಂಗ್ ಬರ್ತಾ ಇದೆಯಲ್ಲ, ಏನಿರ್ಬೋದು? ಹಾಯ್ ಫ್ರೆಂಡ್ಸ್, ನಂಗೊಂದು ತಿಕ್ಕ ಚೊಂಬ ಕೊಡ್ತೀರಾ ಫ್ರೆಂಡ್ಸ್? ನಮ್ಮನೆ ಚೊಂಬು ಹೊಡೆದೋಗ್ಬಿಡ್ತು ಫ್ರೆಂಡ್ಸ್ ಇವತ್ತು. ಇದಾ ಮ್ಯಾಟ್ರು? ನಾನೆಲ್ಲೋ ಇಲ್ಲಿನ ಸತ್ತೋಗಿರ್ಬೇಕು, ಅದಕ್ಕೆ ಈ ತರ ಕೊಳತು ವಾಸನೆ ಬರ್ತಿದೆ ಅಂತ ಬೆಳಗ್ಗೆಯಿಂದ ಹುಡುಕ್ತಾ ಇದ್ರೆ ಚಂಬು ಹೊಡೆದಾಗೈತೆ ಅಂತ ತೊಳ್ಕೊಳ್ದೆ ಹಂಗೆ ಕೂತಿದ್ಯಾ ಒಣಗಿಸ್ಕೊಂಡು. ಅದಕ್ಕೆ ಹೇಳೋದು ಪೈಂಟ್ ಡಬ್ಬಗಳನ್ನ ತೊಳ್ಕೊಳ್ಳೋ ಚೆಮ್ಮ ಮಾಡಿ ಇಟ್ಕೋಬಾರ್ದು ಅಂತ ಅನ್ಬಿಟ್ಟು. ಚೆನ್ನಾಗಿತ್ತು ಫ್ರೆಂಡ್ಸ್, ಹೊಡೆದೋಗ್ಬಿಟ್ಟಿದೆ ಫ್ರೆಂಡ್ಸ್. ಯಾರ್ಯಾರು ತಕ್ಕೊಡಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್. ಇಷ್ಟಿಲ್ ಚಮ್ನ ನೀನೇ ಹೊಡೆದಾಕಿದ್ರು ಕೆಚ್ಚೂರಿನ ಮೇಲೆ ಹೊಡೆದಾಗಲ್ಲ. ಥ್ಯಾಂಕ್ ಯು ಫ್ರೆಂಡ್. ನಿಮಿಷ, ಚಂಬು ಇವತ್ ಬೆಳಗ್ಗೆನೆ ಹೊಡೆದೋಯ್ತು, ಇಲ್ಲಿ ಇವತ್ತು 8 ದಿವಸ ಬೆಳಗ್ಗೆನೆ ಹೊಡೆದೋಗಿತ್ತು. ನಮ್ಮ ತಾಯೇನು ಈ ತರ ದುರ್ನತ ನನ್ನ ಜೀವನದಲ್ಲಿ ನೋಡಿರ್ಲಿಲ್ಲ. ತಗೋ, ಹಳೆ ಕರೆ ಹೋಗಿ ಗಮ್ಮನ್ಬೇಕು ಅಂತಂದ್ರೆ ಈ ಪೆನಾಯಿಲ್ ಹಾಕ್ಬಿಟ್ಟು ಹಂಚಿನ ಕಡಿ ಪರ್ಕಿಲ್ ಪರ 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 ಅಂತ ತಿಕ್ಬಿಟ್ಟು ಕೆರೆಸ್ ಕ್ಲೀನ್ ಮಾಡ್ಕೋ ಹೋಗುತ್ತೆ. ಹೋಗು. ಓಕೆ ಫ್ರೆಂಡ್. ಒಂದ್ ವೇಳೆ ಹೋಗ್ಲಿಲ್ಲ ಅಂತಂದ್ರೆ ಈ ಪಾಲಿಶ್ ಹಾಕೊಂಡು ಈ ರೋಲರ್ ಅಲ್ಲಿ ರೋಲ್ ಮಾಡ್ಕೊಂಡು ಹಾಕು ತಿಕ್ಕು ಆಯ್ತು ನಾವು ಫ್ರೆಂಡ್. ಇನ್ನೊಂದು ಗಂಟೆ ನೋಡಿರ್ಲಿಲ್ಲ ಅಂತಂದ್ರೆ ಇವಳು ಅಂಡು ವಾಸನೆ ನಾನು ಅಮ್ನೇಸಿಯಾಗಿ ಹೋಗ್ಬಿಡ್ತಾ ಇದ್ನೋ ಏನೋ. ಏನೋ ಫ್ರೆಂಡ್, ಫೆನೈಲ್ ಹಾಕೊಂಡ್ರೆ ಗಮ್ ಅನ್ನುತ್ತೆ, ಪಾಲಿಶ್ ಹಾಕೊಂಡ್ರೆ ಕರೆ ಹೋಗುತ್ತೆ. ಆದ್ರೆ ಅದ್ರಲ್ಲಿರುವಂತ ಬ್ಯಾಕ್ಟೀರಿಯಾ ಫಂಗಸ್ ಜಂಕ್ಸ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಏನ್ ಹಾಕೋಬೇಕು? ಇದು ಹಾಕೋಬೇಕು. ಈಗ ಅಡಿಗೆಯಲ್ಲಿ ರುಚಿಗೆ ತಕ್ಕಷ್ಟು ಹೆಂಗ್ ಉಪ್ಪು ಹಾಕೋತಾರಲ್ಲ, ಆತರ ನೀನ್ ಉರಿಗೆ ತಕ್ಕಷ್ಟು ಆಸಿಡ್ ಹಾಕೋಬಿಟ್ಟು ಒಯ್ನ ಮುಕ್ಳಿ ತಕೊಂಡು ಓಡ್ ಬಂದ್ಬಿಡು. ಆಯ್ತಾ? ತಗೋ.
ಕೊಡ್ತಾ ಇರ್ತೀನಿ 1 by 1 ಕಚ ಕಚ ಅಂತ ಯಾರು ಜಾಸ್ತಿ ತಿಂತಾರೆ ನೋಡೋಣ. ಏನ್ ಬಿಸ್ಕೆಟ್ ಅದು ಮೆಣಸಿನ್ಕಾಯಿ ಈ ತರ ಹುಡುಗಿರ್ ಬಂದ್ ತಿನ್ನಕ್ ಕೊಡ್ತಾರ, ನಿಮ್ಗೆ ಸಿಗುತ್ತಾ ಮತ್ತೆ ಭಾಗ್ಯ? ಹುಡುಗಿರ್ ಬೇರೆ ಕೊಡ್ತಾರೆ, ನೀವು ಮೆಣಸಿನ್ಕಾಯಿ ಕೊಡ್ತಾ ಇದ್ದೀರಾ. ಏನ್ ಬರೀ ಇಂತದೆಯಾ? ದೋಸ್ತ ಶಿಲ್ಪಗೌಡ ಕಾಲ್ ಒಳಗದಾಳ, ನಿನಗೊಂದ್ ಏನೋ ಹೇಳ್ತಾಳಂತ ಕೇಳಿಸ್ಕೊ. ನಿನ್ ಬೀಜ ಹೊಡಿಯೋ ಟೈಮ್ ಬಂತು.